ಸಿಲಿಕಾನ್ ಸಿಟಿ ಬೆಂಗಳೂರಿಗೆ ಕಾಲಿಟ್ಟಿದೆ HMPV ವೈರಸ್. ಬೆಂಗಳೂರಲ್ಲಿ ಇಬ್ಬರು ಮಕ್ಕಳಲ್ಲಿ ಹೊಸ ವೈರಸ್ ಇಲ್ಲಿ ಪತ್ತೆಯಾಗಿದೆ. ಖಾಸಗಿ ಚಿಕಿತ್ಸೆ ಪಡಿತಾ ಇದ್ದಾರೆ. 8 ತಿಂಗಳ ಮಗು. ಆ 8 ತಿಂಗಳ ಮಗು ಖಾಸಗಿಯಾಗಿ ಚಿಕಿತ್ಸೆ ಪಡ್ಕೊಳ್ತಾ ಇತ್ತು. ಅದನ್ನು ಟೆಸ್ಟ್ ಮಾಡಿದಾಗ ಆ ಮಗುವಿನಲ್ಲಿ HMPV ವೈರಸ್ ಸಿಕ್ಕಿದೆಯಂತೆ. ಇನ್ನೊಂದು 3 ತಿಂಗಳ ಮಗು, ಅಲ್ಲೂ ಕೂಡ ಸೋಂಕು ಪತ್ತೆಯಾಗಿ ಆಲ್ರೆಡಿ ಗುಣಮುಖ ಕೂಡ ಆಗಿದೆ. ದೇಶದಲ್ಲಿ ಇದುವರೆಗೂ ಕೂಡ ಒಟ್ಟು 6 ಕೇಸ್ಗಳು ರಿಜಿಸ್ಟರ್ ಆಗಿವೆ. ಕರ್ನಾಟಕದಲ್ಲಿ 2, ಗುಜರಾತ್ನಲ್ಲಿ 1, ಪಶ್ಚಿಮ ಬಂಗಾಳದಲ್ಲಿ 1, ತಮಿಳುನಾಡಲ್ಲಿ ಚೆನ್ನೈನಲ್ಲಿ 2 ಕೇಸ್ಗಳು ಇಲ್ಲಿ ಪತ್ತೆ ಆಗ್ತವೆ. ಬೆಂಗಳೂರಲ್ಲಿ ಸೋಂಕಿನ ಬಗ್ಗೆ ಸ್ಪಷ್ಟನೆ ಕೊಟ್ಟಿದ್ದಾರೆ CM. ಆರೋಗ್ಯ ಸಚಿವರು ಕೂಡ ಹೇಳಿದ್ದಾರೆ ಇದ್ರ ಬಗ್ಗೆ. ಇದು ಅಪಾಯಕಾರಿ ವೈರಸ್ ಅಲ್ವೇ ಅಲ್ಲ, ಯಾರು ಮೊದಲಿಗೆ ಹೆದರಬೇಡಿ, ಇದೇನೋ ಆಗಿಬಿಡುತ್ತೆ ಅಂತ ಭಯಪಡ್ತಕ್ಕಂಥ ಅವಶ್ಯಕತೆ ಇಲ್ಲ. ಆದರೆ ನಾವು ಸುಮ್ಮನೆ ಕೂತಿಲ್ಲ, ಯಾಮಾರೋದು ಇಲ್ಲ. ಮುಂಜಾಗರೂಕತೆಯಾಗಿ ಏನು ಕ್ರಮ ತೆಗೆದುಕೊಳ್ಬೇಕೋ ತೆಗೆದುಕೊಳ್ತಾ ಇದ್ದೀವಿ. ಯಾರು ಕೂಡ ಇದ್ರ ಬಗ್ಗೆ ಹೆದರಬೇಡಿ ಅಂತೇಳಿ CM ಹೇಳಿದ್ದಾರೆ. ಇದು ಮಾರಣಾಂತಿಕವಾಗಿ ಕಂಡು ಬರ್ತಕ್ಕಂಥ ವೈರಸ್ ಅಲ್ಲ. ದಿನೇಶ್ ಗುಂಡೂರಾವ್ ಅವರು ಹೇಳ್ತಾರೆ, ಇದೇನು ತುಂಬ ಡೆಡ್ಲಿ ಅಂತ ಅಲ್ಲ, ಇದು ಡೆಡ್ಲಿ ವೈರಸ್ ಏನಲ್ಲ. ಇದು ಚಳಿಗಾಲದಲ್ಲಿ ಸ್ವಲ್ಪ ಹವಾಮಾನ ವೈಪರೀತ್ಯಗಳಾದಾಗ ಈ ಥರದ್ದೊಂದು ಒಂದು ವೈರಸ್ ಕಾಣಿಸ್ಕೊಳ್ಳೋದು, ಸೋಂಕು ಬರೋದು ಸರ್ವೇ ಸಾಮಾನ್ಯ. ಹಲವಾರು ವರ್ಷಗಳಿಂದ ಇದಿದೆ. ಕೋವಿಡ್ ಆದರೆ ನಮಗದು ಗೊತ್ತಿರಲಿಲ್ಲ. ಆಲ್ ಆಫ್ ಅ ಸಡನ್ ಅದು ಔಟ್ ಬ್ರೇಕ್ ಆಯಿತು, ಸರ್ಜ್ ಆಯಿತು. ಆದರೆ ಇದಿದೆಯಲ್ಲ, ಇದು ಗೊತ್ತಿರ್ತಕ್ಕಂಥ ವೈರಸ್ಸೇ. ಇದು ಥರ ಶೀತ, ನೆಗಡಿ, ಕೆಮ್ಮು ಥರ ಇದು ಬಂದರೆ ಅದು ಆಮೇಲೆ ಹೋಗುತ್ತೆ, ತಲೆ ಕೆಡಿಸ್ಕೋಬೇಡಿ. BBMP ವ್ಯಾಪ್ತಿಯಲ್ಲೂ ಕೂಡ ಕಟ್ಟುನಿಟ್ಟಿನ ಕ್ರಮ ಅಂತ ಇನ್ನೊಂದು ಕಡೆ ತುಷಾರ್ ಗಿರಿನಾಥ್ ಅವರು, BBMP ಕಮಿಷನರ್ ಅವರು ಕೂಡ ಹೇಳಿದ್ದಾರೆ. ಚೈನಾ ವೈರಸ್ ಕಾಣಿಸ್ಕೊಂಡಿದೆ, HMP ವೈರಸ್ ಅಂತ ಕರೀತಾರೆ. ಇದನ್ನ ಚೈನಾ ವೈರಸ್ ಅಂತ ಕರೀತಾರೆ. ಅದು ಕರ್ನಾಟಕಕ್ಕೆ ಬಂದಿದೆ ಅಂತೇಳಿ ಈಗಾಗಲೇ ಮಾಹಿತಿ ಸಿಕ್ಕಿದೆ. ಅದಕ್ಕೆ ಮುಂಜಾಗ್ರತಾ ಕ್ರಮಗಳನ್ನು ತಗೋಬೇಕು ಅಂತೇಳಿ ನಾನು ಹೆಲ್ತ್ ಡಿಪಾರ್ಟ್ಮೆಂಟ್ನವ್ರಿಗೆ ಸೂಚನೆ ಕೊಟ್ಟಿದ್ದೀನಿ. ಮತ್ತು ನಮ್ಮ ದಿನೇಶ್ ಗುಂಡೂರಾವ್ ಹೆಲ್ತ್ ಮಿನಿಸ್ಟ್ರು ಅವ್ರಿಗೂ ಕೂಡ ಅವ್ರ ಜೊತೆಲಿ ಕೂಡ ಮಾತನಾಡಿದ್ದೀನಿ. ಅವ್ರಿಗೆ ಅದು ಏನು ಹೊಸದೇನಲ್ಲ. ಒಂದು ಸ್ಪಷ್ಟವಾಗಿ ಹೇಳುವಂಥದ್ದು, ಇದೇನು ಹೊಸ ವೈರಸ್ ನಮ್ಮ ದೇಶದಲ್ಲಿ ಬಂದಿಲ್ಲ, ಮೊದಲಿಂದನೂ ಕೂಡ ಇದೆ. ಮತ್ತು ಇದರಲ್ಲಿ ಯಾವುದೇ ರೀತಿಯ ಅವರ ಏನು ಇದು ಹಾನಿಕಾರವಾದಂಥ ವೈರಸ್ ಅಂತ ಹೇಳೋಕ್ಕಾಗೋದಿಲ್ಲ. ಅಥವಾ ಇದರಿಂದ ಮರಣಾಂತಿಕ ವೈರಸ್ ಅಂತಲೂ ಕೂಡ ಹೇಳೋಕ್ಕಾಗೋದಿಲ್ಲ. ಇದೆಲ್ಲ ಬಹಳ ವರ್ಷಗಳು. ಈಗ HMPVಗೆ ಸಂಬಂಧಿಸಿದಂತೆ ಒಂದು ಕೇಸ್ ನಮ್ಮ ಕಡೆಗೆ ಬಂದಿರುವುದರಿಂದ ಆಲ್ರೆಡಿ ರಾಜ್ಯ ಸರ್ಕಾರವು ತಮ್ಮ ವತಿಯಿಂದ ಮಾರ್ಗಸೂಚಿ, ಡೂಸ್ ಆ್ಯಂಡ್ ಡೋಂಟ್ಸ್, ಏನು ಮಾಡಬೇಕು ಏನು ಮಾಡಬಾರ್ದು ಅಂತ ಹೀಗಾಗಿ ನಮಗೂ ಕೂಡ ಸೇಮೆ ಇದೆ. ನಾವೆಲ್ಲರೂ ನೋಡಿ, ಕೋವಿಡ್ ವಿಚಾರದಲ್ಲಿ ಇದು ನ್ಯೂಮೋನಿಯಾ ಅಂತ ಇರುವುದರಿಂದ ಮತ್ತು ಇದನ್ನು ಒಬ್ಬರಿಂದ ಒಬ್ಬರಿಗೆ ಹರಡ್ತಕ್ಕಂಥ ವಿಚಾರ ಇರುವುದರಿಂದ ಕೋವಿಡ್ನಲ್ಲಿ ನಾವು ಏನೇನೋ